ಸ್ನೇಹಿತರೆ ನಮಸ್ತೆ. ಸಂಕಲ್ಪ ಅಕಾಡೆಮಿ ಧಾರವಾಡದಿಂದ ವಿಠ್ಠಲಗೌಡ ಪಾಟೀಲ್. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡಮಾಡತಕ್ಕಂಥ ಭಾಳಷ್ಟು ಪ್ರತಿಷ್ಠಿತ, ವಿಶ್ವದಲ್ಲಿ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಅಂತಂದರೆ ಬೂಕರ್ ಅವಾರ್ಡ್ ಅಥವಾ ಬೂಕರ್ ಪ್ರೈಸ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ದಾಗ ಸಂಬಂಧಪಟ್ಟ ಹಾಗೆ ಪ್ರತಿ ಸಾರಿ ಅವಾರ್ಡ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ಲಿ ಇದ್ದೇ ಇರ್ತದೆ. ಆ ಕಾರಣಕ್ಕಾಗಿ ಇದು ನ್ಯೂಸ್ದಲ್ಲಿ ಇರೋದರಿಂದ ಸೊ ಈ ಪ್ರಶಸ್ತಿಯ ಕುರಿತು ಕೆಲವು ಸಮಯದವರೆಗೆ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ತಾ ಬನ್ನಿ. ಮೊದಲನೇದಾಗಿ ಬೂಕರ್ ಅವಾರ್ಡನ್ನು 1969ರಲ್ಲಿ ಪ್ರಾರಂಭ ಮಾಡಲಾಯಿತು ಬ್ರಿಟನ್ದಲ್ಲಿರ್ತಕ್ಕಂಥ ಮ್ಯಾಕ್ ಕಾನೆಲ್ ಅಂತಕ್ಕಂಥ ಕಂಪ್ನಿಯಿಂದ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಬೂಕರ್ ಅವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹಿಸ್ಟ್ರಿ ಅಥವಾ ಇದರದ ಇತಿಹಾಸವನ್ನು, ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ, ಪ್ರಾರಂಭದಲ್ಲಿ ಕಾಲ್ಪನಿಕ ಕಾದಂಬರಿಗಳಿಗೆ ಮಾತ್ರ ಬೂಕರ್ ಅವಾರ್ಡನ್ನು ಕೊಡಲಾಗ್ತಿತ್ತು. ಆದರೆ 2002ರಿಂದ ಈ ಪ್ರಶಸ್ತಿ ಆಡಳಿತವನ್ನು ಮ್ಯಾನ್ ಗ್ರೂಪ್ ಕಂಪನಿಗೆ ವರ್ಗಾವಣೆ ಮಾಡಲಾಯಿತು. ಪ್ರಸ್ತುತ ಈ ಪ್ರಶಸ್ತಿಯ ಮೊತ್ತ 50,000 ಪೌಂಡ್ ಅದ. ಪ್ರಾರಂಭದಲ್ಲಿ ಇದರದ್ದು ಬೂಕರ್ ಅವಾರ್ಡ್ದು ಮೊತ್ತ 5,000 ಪೌಂಡ್ ಆಗಿತ್ತು. 1978ರಿಂದ 2002 ತನಕ 10,000 ಬಂತು. 2002ರಲ್ಲಿ ಈ ಬೂಕರ್ ಅವಾರ್ಡ್ ಕೊಡೋದನ್ನು ಯಾವಾಗ ಮ್ಯಾನ್ ಗ್ರೂಪ್ ಕಂಪ್ನಿ ವಹಿಸ್ಕೊಳುತ್ತೋ ಅವಾಗ ಈ ಪ್ರಶಸ್ತಿಯ ಮೊತ್ತವನ್ನು 50,000 ಪೌಂಡ್ಗೆ ಏರಿಕೆ ಮಾಡಲಾಗ್ತದೆ. ಅಂದರೆ ಭಾರತದ ರೂಪಾಯಿದೊಳಗಡೆ ನಾವು ನೋಡಬೇಕಾಗಿತ್ತು ಅಂತಂದ್ರೆ 50,000 ಪೌಂಡ್ ಅಂದರೆ 59,68,605 ರೂಪಾಯಿ ಈ ಪ್ರಶಸ್ತಿಯ ಒಟ್ಟು ಮೊತ್ತ ಆಗಿರ್ತದೆ. ತದನಂತರ ಬೂಕರ್ ಅವಾರ್ಡ್ ಪಡೆದುಕೊಳ್ಳಬೇಕಾಗಿತ್ತಂದ್ರೆ ಆ ಪುಸ್ತಕ ಯಾವ ಅರ್ಹತೆಗಳನ್ನು ಪಡೆದುಕೊಂಡಿರಬೇಕು ಅಂತಂದ್ರೆ, ಮೊದಲನೇದಾಗಿ ಕಡ್ಡಾಯವಾಗಿ ಆ ಕಾದಂಬರಿ ಇಂಗ್ಲಿಷ್ನಲ್ಲಿ ರಚನೆ ಆಗಿರಬೇಕು, ಹಾಗೂ ಅದು ಮೂಲ ಕೃತಿ ಆಗಿರಬಾರ್ದು. ಕಾಪಿ, ಯಾವುದೇ ಪುಸ್ತಕದಿಂದ ಕಾಪಿ ಮಾಡ್ಕೊಂಡಿರಂಗಿಲ್ಲ, ಅದು ಮೂಲ ಕೃತಿ ಆಗಿರಬೇಕು. ಮತ್ತು ಪ್ರಾರಂಭದಲ್ಲಿ ಅದು ಕೇವಲ ಯುಕೆ ಮತ್ತು ಐರಿಸ್ ಪ್ರಕಾಶಕರೇ ಆ ಪುಸ್ತಕವನ್ನು ಪ್ರಕಟ ಮಾಡಿರಬೇಕು. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಬರೋದಾಗಿತ್ತಂದ್ರೆ, ಮೊದಲಿಗೆ ಈ ಪ್ರಶಸ್ತಿಯನ್ನು ಪ್ರಾರಂಭದಲ್ಲಿ ಬ್ರಿಟನ್ ಮತ್ತು ಐರ್ಲೆಂಡ್ ಹಾಗೂ ಕಾಮನ್ವೆಲ್ತ್ ರಾಷ್ಟ್ರಗಳು, ಭಾರತವೂ ಸಹ ನಮ್ಮದು ಕಾಮನ್ವೆಲ್ತ್ ರಾಷ್ಟ್ರದ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರ. ಸೊ ಈ ರಾಷ್ಟ್ರದ ಪ್ರಜೆಗಳಿಗೆ ಮಾತ್ರ ಈ ಪ್ರಶಸ್ತಿಯನ್ನು ಕೊಡಲಾಗ್ತಿತ್ತು. 2014ರಿಂದ ಇಂಟ್ರೆಸ್ಟಿಂಗ್, ದಯವಿಟ್ಟು ತಿಳಿಸ್ಕೊಡ್ರಿ. 2014ರಿಂದ ಯಾವುದೇ ದೇಶದ ಲೇಖಕರು ಬೂಕರ್ ಅವಾರ್ಡ್ ಪಡೆದುಕೊಳ್ಳೋದಕ್ಕೆ, ಅರ್ಹತೆಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಆದರೆ ಕಡ್ಡಾಯವಾಗಿ ಕಾದಂಬರಿ ಇಂಗ್ಲಿಷ್ನಲ್ಲಿಯೇ ಪ್ರಕಟವಾಗಿರಬೇಕು ಅಂತಕ್ಕಂಥ ನಿಯಮವನ್ನು ಅಗೇನ್ ಕಂಟಿನ್ಯೂ ಮಾಡಲಾಯಿತು. ಸೊ ಪರೀಕ್ಷೆಗೆ ಈ ಕಾನ್ಸೆಪ್ಟ್ ಮೇಲೆ ಪ್ರತಿ ಸಾರಿ ಕ್ವಶನ್ ಬಂದಿದ್ದದ. ಸೊ ದಯವಿಟ್ಟು ಸ್ವಲ್ಪ ಗಮನ ವಹಿಸಬೇಕು. ಮೊದಲಿಗೆ ಬೂಕರ್ ಅವಾರ್ಡನ್ನು ಯಾರು ಈ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಅಂತಂದ್ರೆ PH ನ್ಯೂಬಿ ಅಂತಕ್ಕಂಥವ್ರು ಈ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಯಾವ ಪುಸ್ತಕಕ್ಕೆ ಯಾಕಂದ್ರೆ ಸಮಥಿಂಗ್ ಟು ಆನ್ಸರ್ ಫಾರ್ ಕಾದಂಬರಿಗೆ 1969ರಲ್ಲಿ ಈ ಪ್ರಶಸ್ತಿಯನ್ನು ಕೊಡಮಾಡಲಾಯಿತು. ಈ ಕಾದಂಬರಿ ಯಾವುದ್ರ ಕುರಿತು ಹೇಳ್ತದಂತಂದ್ರೆ 1956ರಲ್ಲಾದ ಸೂಯೆಜ್ ಕಾಲುವೆಯ ಬಿಕ್ಕಟ್ಟಿನ ಕುರಿತು ಈ ಕಾದಂಬರಿ ಕತೆ ಹೆಣಿತಾ ಹೋಗ್ತದೆ. ಅಂದರೆ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ಮಧ್ಯದಲ್ಲಿ ಏನು ಯುದ್ಧ ಸಂಭವಿಸ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾದಂಬರಿದೊಳಗಡೆ ಬರ್ತದೆ. ಬ್ರಿಟಿಷ್ ಸಾಮ್ರಾಜ್ಯದ ಕೊನೆಯ ಹಂತದ ಗೊಂದಲ ಹೇಗೆ, ರಾಜಕೀಯ ಅನಿಶ್ಚಿತತೆ ಹೇಗೆ ಉಂಟಾಯಿತು ಅನ್ನೋದರ ಕುರಿತು ಇದರೊಳಗಡೆ ಚಿತ್ರೀಕರಣ ಮಾಡಲಾಗ್ತದೆ. ಹಾಗಾದರೆ ಭಾರತೀಯ ಮೂಲದ ಮೊದಲ ಲೇಖಕರು ಏನಂದ್ರೆ, ಬೂಕರ್ ಅವಾರ್ಡ್ ಪಡೆದ ಭಾರತೀಯ ಮೂಲದ ಮೊದಲ ಲೇಖಕ ಅಂತೇಳಿ VS ನೈಪಾಲ್ ಅವರ ಮುಡಿಗೆ ಹೋಗ್ತದೆ. ಇದು ಯಾವ ಕಾದಂಬರಿ ಅಂತಂದ್ರೆ ಇನ್ನು ಫ್ರೀ ಸ್ಟೇಟ್ 1971ರಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಹಾಗಾದ್ರೆ ಮೊದಲ ಭಾರತೀಯ VS ನೈಪಾಲ್, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, VS ನೈಪಾಲ್ ಭಾರತೀಯ ಮೂಲದ ಬ್ರಿಟಿಷ್ ಪ್ರಜೆ. ಆದರೆ ಮೊದಲ ಭಾರತೀಯ ಯಾರು ಅಂತಂದ್ರೆ ಸಲ್ಮಾನ್ ರಶ್ದಿ ಅವರು ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ, ಬೂಕರ್ ಅವಾರ್ಡ್ ಪಡೆದುಕೊಳ್ತಾರೆ. ಯಾವ ಕಾದಂಬರಿಗೆ ಅಂತಂದ್ರೆ ಮಿಡ್ ನೈಟ್ ಚಿಲ್ಡ್ರನ್ಸ್ 1981ರಲ್ಲಿ. ಹಾಗಾದ್ರೆ ಮಿತ್ರರೇ, ಮೊದಲ ಮಹಿಳೆ ಬೂಕರ್ ಅವಾರ್ಡ್ ಪಡೆದುಕೊಂಡಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂತಂದ್ರೆ ಬರ್ನಿಸ್ ರೂಬೆನ್ಸ್ ಅಂತಕ್ಕಂಥವ್ರು. ಯಾವ ಕೃತಿಗೆ ಅಂದ್ರೆ ದ ಎಲೆಕ್ಟೆಡ್ ಮೆಂಬರ್ಸ್ 1971ರಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಯಿತು. ಹಾಗಾದ್ರೆ ಬೂಕರ್ ಅವಾರ್ಡ್ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಂದ್ರೆ ಅರುಂಧತಿ ರಾಯ್, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಇದ್ರ ಮೇಲೆ ಎಲ್ಲ ಕ್ವಶನ್ಸ್ ಕೇಳಿದ್ದಾರೆ. ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ 1997ರಲ್ಲಿ ಈ ಪ್ರಶಸ್ತಿಯನ್ನು ಅರುಂಧತಿ ರಾಯ್ ಅವರಿಗೆ ಕೊಡಲಾಯಿತು.
ಹಾಗಾದ್ರೆ ಪ್ರಶಸ್ತಿ ಬೂಕರ್ ಅವಾರ್ಡ್ ಪಡೆದುಕೊಂಡಿರ್ತಕ್ಕಂಥ ಭಾರತೀಯ ಯಾರ್ಯಾರು ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ವಿ ಎಸ್ ನೈಪಾಲ್ ಅವರು ಭಾರತೀಯ ಮೂಲದ ಮೊದಲ ವ್ಯಕ್ತಿ ಇನ್ ಫ್ರೀ ಸ್ಟೇಟ್ 1971ರಲ್ಲಿ. ಸಲ್ಮಾನ್ ರಸ್ದಿ ಮಿಡ್ ನೈಟ್ ಚಿಲ್ಡ್ರನ್ಸ್ 1981ರಲ್ಲಿ. ಅರುಂಧತಿ ರಾಯ್ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ 1997ರಲ್ಲಿ. ಕಿರಣ್ ದೇಸಾಯಿ ಇನ್ಹೆರಿಟೆನ್ಸ್ ಆಫ್ ಲಾಸ್ 2006ರಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ, ಮುಂದಿನ ಸ್ಲೈಡ್ದಲ್ಲಿ ಹೇಳ್ತೀನಿ ಕಿರಣ್ ದೇಸಾಯಿ ಅವ್ರದ್ದು. ಅರವಿಂದ್ ಅಡೀಗ್ ದ ವೈಟ್ ಟೈಗರ್ 2008ರಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಯಿತು ಅವರಿಗೆ. ನೆಕ್ಸ್ಟ್ ಗೀತಾಂಜಲಿ ಶ್ರೀ. ಸೊ ಇಲ್ಲಿ ತನಕ ಏನದಲ್ಲ 2, 4 ಮತ್ತು 5 ಜನ ಇವರು ಕಂಪ್ಲೀಟ್ಲಿ ಬೂಕರ್ ಅವಾರ್ಡ್ ಪಡೆದುಕೊಂಡಂಥವ್ರು ಇವರು. ಇನ್ನು ಇವರಿಬ್ಬರು ಏನದಲ್ಲ ಗೀತಾಂಜಲಿ ಶ್ರೀ ಮತ್ತು ಬಾನು ಮುಸ್ತಾಕ್. ಸೊ ಇವರಿಗೆ ಒಬ್ಬರಿಗೆ 2022ರಲ್ಲಿ 2025ರಲ್ಲಿ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅನ್ನು ಕೊಡಲಾಯಿತು. ಗೀತಾಂಜಲಿ ಶ್ರೀ ಅಂತಕ್ಕಂಥವ್ರಿಗೆ ಡೈಸಿ ರಾಕ್ವೆಲ್ ಅವರು ಥಂಬ್ ಆಫ್ ಸ್ಯಾಂಡ್ ಅಂತಕ್ಕಂಥ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದಂಥ ವ್ಯಕ್ತಿ ಇವರು, ಡೈಸಿ ರಾಕ್ವೆಲ್. ಬಾನು ಮುಸ್ತಾಕ್ ಅಫ್ಕೋರ್ಸ್ ತಮಗೆಲ್ಲರಿಗೂ ಗೊತ್ತದ, ಕನ್ನಡದ ಪ್ರಸಿದ್ಧ ಲೇಖಕಿ. ಸೊ ಇವರು ಹಾರ್ಟ್ ಆಫ್ ಲ್ಯಾಂಪ್ ಅಂತಕ್ಕಂಥ ಪುಸ್ತಕವನ್ನು ಬರೆದ್ರು. ಹೃದಯದ ಹನತೆ ಅಥವಾ ಹೃದಯದ ದೀಪ ಅಂತಕ್ಕಂಥ ಪುಸ್ತಕವನ್ನು ಬರೆದ್ರು. ದೀಪಾ ಬಸ್ತಿ ಅಂತಕ್ಕಂಥವರು ಈ ಕಾದಂಬರಿಯನ್ನ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿದ್ರು. ಹೀಗಾಗಿ 2025ರಲ್ಲಿ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಸೊ ನೆಕ್ಸ್ಟ್ ಬೂಕರ್ ಅವಾರ್ಡು ಮತ್ತು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ಗೆ ಏನು ಡಿಫರೆನ್ಸ್ ಅದ ಅಂತಂದ್ರೆ, ಮೊದಲನೇದಾಗಿ ಬೂಕರ್ ಅವಾರ್ಡ್ ಅನ್ನ 1969ರಲ್ಲಿ ಪ್ರಾರಂಭ ಮಾಡಿದ್ರೆ, ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅನ್ನ 2005ರಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಇದನ್ನ ಬೂಕರ್ ಪ್ರೈಸ್ ಅನ್ನ ಕೇವಲ ಇಂಗ್ಲಿಷ್ ಭಾಷೆಯಲ್ಲಿ ಬರೆದಂಥ ಕಾದಂಬರಿಗಳಿಗೆ ಮಾತ್ರ ಕೊಡಲಾಗ್ತದೆ. ಆದ್ರೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅನ್ನ ಬೇರೆ ಭಾಷೆಯಿಂದ ಇಂಗ್ಲಿಷ್ನಲ್ಲಿ ಅನುವಾದಿಸಲ್ಪಟ್ಟ UK ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟವಾದ ಒಂದು ಕಾದಂಬರಿಗೆ ನೀಡಲಾಗ್ತದೆ. ಸೊ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅನ್ನ ಕಾದಂಬರಿಗೂ ಕೊಡಲಾಗ್ತದೆ ಮತ್ತು ಸಣ್ಣ ಕಥೆಗಳು ಅಂದ್ರೆ ಮೂಲ ಭಾಷೆದೊಳಗಡೆ ಮಾತೃಭಾಷೆದೊಳಗಡೆ ಏನು ಬರೆದಿರ್ತಾರೆ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಲ್ಪಟ್ಟಿರ್ತಾರೆ. ಸೊ ಆ ಕೃತಿ ಎಲ್ಲಿ ಪ್ರಕಟವಾಗಬೇಕು, UK ಅಥವಾ ಐರ್ಲೆಂಡ್ದೊಳಗಡೆ ಪ್ರಕಟವಾಗಿರ್ಬೇಕು, ಅದು ಅಲ್ಲೇ ಪಬ್ಲಿಕೇಶನ್ ಆಗಿರಬೇಕು. ಅಂಥ ಕೃತಿಗಳಿಗೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅನ್ನು ಕೊಡಲಾಗ್ತದೆ. ಬೂಕರ್ ಪ್ರೈಸ್ ಅನ್ನ ಕೇವಲ ನಾವೆಲ್ಸ್ಗಳಿಗೆ ಮಾತ್ರ ಕೊಡಲಾಗ್ತದೆ. ಸೊ ಹಾಗಾದ್ರೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಪಡೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಇಸ್ಮಾಯಿಲ್ ಖಾದ್ರೆ ಅಂತಕ್ಕಂಥವ್ರು. ದ ಪ್ಲೇಸ್ ಆಫ್ ಡ್ರೀಮ್ಸ್ ಅಂತಕ್ಕಂಥ ಕೃತಿಗೆ ಈ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅನ್ನು ಕೊಡಲಾಗ್ತದೆ. ಇಸ್ಮಾಯಿಲ್ ಖಾದ್ರೆ ಅವರು ಅಲ್ಬೇನಿಯಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತವರು. ಆಗಲೇ ನಾವು ಡಿಸ್ಕಷನ್ ಮಾಡಿದೀವಿ. ಬೂಕರ್ ಪ್ರೈಸ್ ಅನ್ನ PH ನ್ಯೂಬಿ ಅವರಿಗೆ ಕೊಡಲಾಗ್ತದೆ. ಹಾಗಾದ್ರೆ 2025ರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಬರ್ತದೆ. ಕೊನೆಯದಾಗಿ 2025 ಬೂಕರ್ ಅಂಡ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಬೂಕರ್ ಪ್ರೈಸ್ ಪ್ರಸ್ತುತ ಒಂದು ಶಾರ್ಟ್ ಲಿಸ್ಟ್ದೊಳಗಡೆ ಭಾರತೀಯ ಮೂಲದ ಲೇಖಕಿ, ಆಗಲೇ ಹೇಳಿದೆ ನಾನು, ಭಾರತೀಯ ಮೂಲದ ಲೇಖಕಿ ಕಿರಣ್ ದೇಸಾಯಿ ಇವರು ಬರೆದಿರ್ತಕ್ಕಂಥ ಕಾದಂಬರಿ ದ ಲೋನ್ಲೈನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ. ಈ ಕಾದಂಬರಿ ಶಾರ್ಟ್ ಲಿಸ್ಟ್ದೊಳಗಡೆ ಅಂದ್ರೆ ಏನು ಬೂಕರ್ ಅವಾರ್ಡ್ ಕೊಡ್ತಾರಲ್ಲ, ಶಾರ್ಟ್ ಲಿಸ್ಟ್ ರೆಡಿ ಮಾಡಿದ್ದಾರೆ. ಆ ಶಾರ್ಟ್ ಲಿಸ್ಟ್ದೊಳಗಡೆ ಈ ಕಾದಂಬರಿಯೂ ಸಹ ಸೇರ್ಪಡೆ ಆಗಿದೆ. ಮಿತ್ರರೇ, ಆಗಲೇ ಹೇಳಿದೆ ನಿಮಗೆ, ಬೂಕರ್ ಅವಾರ್ಡ್ ಯಾರಾದರೂ ವಿನ್ ಆಯಿದ್ರು ಅಂತಂದ್ರೆ ಅವರಿಗೆ ಸುಮಾರು 50,000 ಪೌಂಡ್ ಅನ್ನು ಕೊಡಲಾಗ್ತದೆ. ಇಲ್ಲಿ ಶಾರ್ಟ್ ಲಿಸ್ಟ್ ಒಳಗಡೆ ಕೃತಿ ಬಂತು ಅಂತಂದ್ರೆ ಇದ್ರ ಬಗ್ಗೆ ಗೊತ್ತಿರಲಿ, ಎಕ್ಸಾಮ್ ಕ್ವಶನ್ ಕೇಳ್ಬೋದು. 2500 ಪೌಂಡ್ ಅನ್ನು ಕೊಡಲಾಗ್ತದೆ. 2500 ಪೌಂಡ್. ಸೊ ಅಂದ್ರೆ ಒಂದು ಪೌಂಡಿನ ಬೆಲೆ ಭಾರತದ ರೂಪಾಯಿಗೆ ಅಂತಂದ್ರೆ ಹತ್ತತ್ರ 119 ರೂಪಾಯಿ ಆಗ್ತದೆ. ಸೊ ಹಾಗೆ 2500 ಪೌಂಡ್ ಅವರು ಪಡೆದುಕೊಳ್ಳೋಕ್ಕೆ ಅರ್ಹತೆ ಇರ್ತದೆ. ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಸಂಬಂಧಪಟ್ಟಾಗ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಮೇ ತಿಂಗಳದೊಳಗಡೆ ಬಾನು ಮುಸ್ತಾಕ್ ಅವರ ಬರೆದಿರ್ತಕ್ಕಂಥ ಹಾರ್ಟ್ ಲ್ಯಾಂಪ್ ಈ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದು ದೀಪಾ ಬಸ್ತಿ ಅವರು. ಮಿತ್ರರೇ, ಅಫ್ಕೋರ್ಸ್ ಇಲ್ಲಿಯೂ ಸಹ ಸುಮಾರು 50,000 ಪೌಂಡ್ಗಳನ್ನೇ ಇದು ಪಡೆದುಕೊಳ್ತದೆ. ಆದರೆ ಆ 50,000 ಮೊತ್ತವನ್ನು ಇಲ್ಲಿ ಸಮವಾಗಿ ಹಂಚಿಕೆ ಮಾಡ್ಕೊಳ್ಳಾಗ್ತದೆ. ಅಂದರೆ ಅವರಿಗೆ 25,000 ಪೌಂಡ್, ಇವರಿಗೆ 25,000 ಪೌಂಡನ್ನು ಇಲ್ಲಿ ಹಂಚಿಕೆ ಮಾಡಲಾಗ್ತದೆ ಹಣವನ್ನು. ಆಗಲೇ ಡಿಸ್ಕಷನ್ ಮಾಡಿದ್ವಿ. ಈ ಪ್ರಶಸ್ತಿ ಗೆದ್ದ ಮೊದಲ ಕನ್ನಡತಿ ಅಥವಾ ಮೊದಲ ಭಾರತೀಯ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಪಡೆದಿರ್ತಕ್ಕಂಥ ಮೊದಲ ಮಹಿಳೆ ಸೊ ಬಾನು ಮುಸ್ತಾಕ್ ಅವರು ಬರೆದಿರ್ತಕ್ಕಂಥ ಹಾರ್ಟ್ ಲ್ಯಾಂಪ್ ಕೃತಿಗೆ ಕೊಡಲಾಯಿತು. ಅಫ್ಕೋರ್ಸ್ ಇದು ಸಣ್ಣ ಕಥೆಗಳ ಸಂಕಲನ ಆಗದೆದು ಇಂಥ ಒಂದು ಕೃತಿಗೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡನ್ನು ಕೊಡಲಾಗಿದೆ. ಸೊ ಸ್ನೇಹಿತರೆ, ಪ್ರತಿನಿತ್ಯ ನಾವು ಒಂದೊಂದು ವಿಷಯದ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಇರತಕ್ಕಂಥ ಒಂದೊಂದು ವಿಷಯದ ಮೇಲೆ ಪ್ರತಿನಿತ್ಯ ನಾವು ಆನ್ಲೈನ್ದೊಳಗಡೆ ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರದ್ದು ಸದುಪಯೋಗ ನೀವು ಪಡೆದುಕೊಳ್ಬೇಕಾಗಿತ್ತು ಅಂತಂದರೆ ಸಂಕಲ್ಪ ಅಕಾಡೆಮಿ ಧಾರವಾಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಅದನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಥ್ಯಾಂಕ್ ಯು.